ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಟಾಪಿಕ್ ಬಂದು ಬೇಸಿಕ್ಸ್ ಆಫ್ ಆರ್ ಎಸ್ ಐ ಸೆಟ್ಟಿಂಗ್ಸ್ ಏನು, RSIನ ಹೇಗೆ ಯೂಸ್ ಮಾಡ್ತಾರೆ, ಯಾಕೆ ಯೂಸ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಕನ್ನಡದ ಫ್ರೆಂಡ್ಸ್ಗಳು ಯಾರ್ಯಾರು ಟ್ರೇಡಿಂಗ್ ಕಲಿಬೇಕು ಅಂತ ಆಸಕ್ತಿ ಇರುತ್ತೆ ಅವ್ರಿಗೆಲ್ಲರಿಗೂ ನಾವು ಶೇರ್ ಮಾಡಿ ವಿಡಿಯೋಸ್ಗಳನ್ನ, ಮತ್ತೆ ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಸೊ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಷ್ಟು ನನಗೂ ಹೆಚ್ಚಾಗಿ ವಿಡಿಯೋ ಮಾಡೋದಕ್ಕೆ ಒಂದೊಳ್ಳೆ ಎನ್ಕರೇಜ್ಮೆಂಟ್ ಸಿಕ್ದಂಗೆ ಆಗುತ್ತೆ. ಸೊ ದಯಮಾಡಿ ಇದೊಂದು ಮಾಡಿ ಆ್ಯಂಡ್ ಲೆಟ್ಸ್ ಬಿಗಿನ್. ವಾಟ್ ಈಸ್ RSI ಬಂದು ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್, RSI. RSI ಡೈವರ್ಜೆನ್ಸ್ ಇದೆ, ಸ್ಟೊಕಾಸ್ಟಿಕ್ RSI ಇದೆ, ಬಟ್ ನಾವು ಇವಾಗ ಮೇನ್ RSI ಹೋಗೋಣ. RSI ಬಂದು ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ಸೊ ನಿಮ್ಗೆ ಆಲ್ರೆಡಿ ADX ವಿಡಿಯೋ ಏನಾದ್ರು ನೋಡಿದ್ರೆ ಸ್ಟ್ರೆಂತ್, ಅದರಲ್ಲಿ ಸ್ಟ್ರೆಂತ್ ಇಲ್ಲಿ RSI ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ಸೊ ಎರಡರಲ್ಲೂ ಸ್ಟ್ರೆಂತ್ ಇರೋದ್ರಿಂದ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಾಗುತ್ತೆ ಇಬ್ರು ಇನ್ವರ್ಟ್ ಮಾಡಿದವರು ಸೇಮ್ ಪರ್ಸನ್. ಸೊ ನಿಮ್ಗೆ ಯಾರು ಅಂತ ಗೊತ್ತಾಗಬೇಕು ಅಂದ್ರೆ ಮೇಲ್ಗಡೆ ಆ ಲಿಂಕ್ ನಾನು ಹಾಕಿದ್ದೀನಿ. ಸೊ ನೀವು ಆ ವಿಡಿಯೋ ನೋಡಿ ಯಾರು ಇದನ್ನ ಇನ್ವೈಟ್ ಮಾಡಿದವರು ಅಂದ್ರೆ ನೀವು ನಿಮ್ಮ ಓನ್ ರಿಸರ್ಚ್ ಅಲ್ಲಿ ತಿಳ್ಕೊಳ್ಳಿ. ಬಿಕಾಸ್ ಸ್ವಲ್ಪ ಎಫರ್ಟ್ ಇರಬೇಕು ನೀವು ಏನಾದ್ರು ಕಲಿಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಇನ್ ಟು ಸೆಟ್ಟಿಂಗ್ಸ್ ಅಲ್ಲಿ ಈಗ ಪೀರಿಯಡ್ ಬಂದು 14 ಇದೆ. ಸೊ ನೀವು ಎಷ್ಟು ಬೇಕಾದ್ರೂ ಹಾಕೋಬಹುದು. ನಿಮ್ಮ ನೀವು ಮೇನ್ ಸ್ಟ್ರಾಟಜಿ ಇರುತ್ತೆ, ಅದ್ರ ಬೇಸ್ ಮೇಲೆ ನೀವು ಎಷ್ಟು ಬೇಕಾದ್ರೂ ಹಾಕೋಬಹುದು. ಅಗೇನ್ ಓಪನ್ನು, ಕ್ಲೋಸು ಎಲ್ಲ ಬರುತ್ತೆ. ಬಟ್ ಎಲ್ಲ ಯಾವುದೇ ಇಂಡಿಕೇಟರ್ ಆದ್ರೂ ಕ್ಲೋಸ್ ಬೇಸ್ಡ್ ಮೇಲೆ ಹೋದ್ರೆ ತುಂಬಾ ಒಳ್ಳೇದು. ತುಂಬಾ ಕಾಂಪ್ಲಿಕೇಶನ್ಸ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಸಿಂಪಲ್ ಥಿಂಗ್ಸ್ ಆಲ್ವೇಸ್ ವರ್ಕ್ಸ್. ಸೊ ಆದಷ್ಟು ನೀವು ಸಿಂಪಲ್ ಆಗಿ ಆಕ್ಟಿವಿಟೀಸ್ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಇದು ಕಲರು, ನಿಮ್ಗೆ ಇಷ್ಟ ಆದ ಕಲರು. ರೆಡ್ ಕಲರ್ ಸೆಲೆಕ್ಟ್ ಮಾಡಿದ್ರೆ ರೆಡ್ ಬರುತ್ತೆ, ಗ್ರೀನ್ ಕಲರ್ ಸೆಲೆಕ್ಟ್ ಮಾಡಿದ್ರೆ ಗ್ರೀನ್ ಬರುತ್ತೆ. ಸೊ ಲೆಟ್ ಇಟ್ ಬಿ ಬ್ಲ್ಯಾಕ್. ಅಂಡ್ ನೆಕ್ಸ್ಟ್ ಶೋ ಝೋನ್ಸ್ ಅಲ್ಲಿ ಓವರ್ ಬಾಟ್ ಝೋನ್ ಅಂತಾರೆ, ಮತ್ತೆ ಓವರ್ ಸೋಲ್ಡ್ ಝೋನ್ ಅಂತಾರೆ. ಇದನ್ನ ಯೂಶಲಿ ಯೂನಿವರ್ಸಲ್ ಆಗಿ 70 ಓವರ್ ಬಾಟ್ ಅಂತ ಮಾಡ್ತಾರೆ. ಓವರ್ ಬಾಟ್ ಇಟ್ಸ್ ಅ ಗ್ರೀನ್ ಝೋನ್. ಸೊ ತುಂಬಾ ಬೈಯಿಂಗ್ ಆಗಿದೆ, ಅದು ಓವರ್ ಬಾಟ್ ಝೋನ್. ಅಂಡ್ 30ನ ಓವರ್ ಸೋಲ್ಡ್ ಝೋನ್ ಅಂತ ಕನ್ಸಿಡರ್ ಮಾಡ್ತಾರೆ ಮೋಸ್ಟ್ ಆಫ್ ಎಲ್ಲರೂ. ಈಗ ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ರ, ಈಗ ಎಲ್ಲೆಲ್ಲಿ ಇದು 30ಗಿಂತ ಬಿಲೋ ಹೋಗಿದೆ ಅಲ್ಲಿ ರೆಡ್ ಮಾರ್ಕ್ ಆಗಿದೆ, ಎಲ್ಲೆಲ್ಲಿ 70ಗಿಂತ ಕ್ರಾಸ್ ಆಗಿದೆ ಅಲ್ಲಿ ಗ್ರೀನ್ ಮಾರ್ಕ್ ಆಗಿದೆ. ಸೊ ಇಷ್ಟೇನೆ ಅದ್ರ ಸೆಟ್ಟಿಂಗ್ಸ್. ಮತ್ತೆ ಈ ವೈ ಆಕ್ಸಿಸ್ ಇವೆಲ್ಲ ಆಲ್ಮೋಸ್ಟ್ ಯೂಸ್ ಇಲ್ಲ. ಸೊ ಸೆಟ್ಟಿಂಗ್ಸ್ ಅಲ್ಲಿ ಇಷ್ಟೇನೆ. ಸೊ ನೀವು ಒಂದು ಕಲರ್ ಚೇಂಜ್ ಮಾಡೋದು, ಲೈನ್ ಚೇಂಜಸ್ ಮಾಡ್ಕೋಬಹುದು, ಕ್ಲೋಸಿಂಗ್ ಇಲ್ಲ ಓಪನ್ RSI ಹೈ ಮೇಲೆ ಮೀನ್ಸ್ ಕ್ಲೋಸಿಂಗ್ ಅಂತ ಬಂದ್ರೆ ಇದು ಕ್ಲೋಸಿಂಗ್ ಕ್ಯಾಲ್ಕುಲೇಷನ್. ಈ ಪ್ರೈಸ್ ಇಲ್ಲಿ ಬಂದು ಕ್ಲೋಸ್ ಆಗಿದೆ, ಇದ್ರ ಕ್ಯಾಲ್ಕುಲೇಷನ್ ಮೇಲೆ ತಗೊಂಡಿದೆ. ಇಲ್ಲಿ ಬಂದು ಕ್ಲೋಸ್ ಆಗಿದೆ, ಇದ್ರ ಕ್ಯಾಲ್ಕುಲೇಷನ್. ಹೈ ಅಂತ ಬಂದಾಗ ಹೈ ಮೇಲೆ ತಗೊಳುತ್ತೆ ಅಷ್ಟೇ, ಅದು ಬಿಟ್ರೆ ಭಾಳ ಏನು ಡಿಫ್ರೆನ್ಸ್ ಇರಲ್ಲ. ಲೋ ಅಂತ ಬಂದ್ರೆ ಲೋ ಮೇಲೆ ತಗೊಳುತ್ತೆ. ಸೊ ತುಂಬಾ ಕಾಂಪ್ಲಿಕೇಶನ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆದಷ್ಟು ಈಸಿ ಆಗಿದ್ದಷ್ಟು ನಮಗೂ ಹೆಲ್ಪ್ಫುಲ್ ಆಗಿರುತ್ತೆ ಕಲೀಲಿಕ್ಕೆ. ಸೊ ADX ಬಂದು ಅದು ಸ್ಟ್ರೆಂತ್ ನ ಇಂಡಿಕೇಟ್ ಮಾಡುತ್ತೆ. RSI ಬಂದು ಟ್ರೆಂಡ್ ಮೊಮೆಂಟಮ್ ನ ಇಂಡಿಕೇಟ್ ಮಾಡುತ್ತೆ. RSI ಅಲ್ಲಿ ಏನ್ ಮೇನ್ ಥಿಂಗ್ ಏನಂದ್ರೆ, ಈಗ ನೋಡಿ RSI ಇವಾಗ ನಮ್ಗೆ ಹೇಗ್ ಗೊತ್ತಿರುತ್ತೆ ಮಾರ್ಕೆಟಿಂಗ್ ಫಾಲ್ ಆಗ್ತಾ ಇದೆ, ಇನ್ನು ಫಾಲ್ ಆಗೋ ಪ್ರಾಬಬಿಲಿಟಿ ಇದೆ ಅನ್ನೋದು ನಮ್ಗೆ ಹೇಗ್ ಗೊತ್ತಾಗುತ್ತೆ? ನಮಗಂತೂ ಏನು ಗೊತ್ತಾಗಲ್ಲ. ಈ ಜಸ್ಟ್ ಪ್ಲೈನ್ ಚಾರ್ಟ್ ಅನ್ಕೊಳ್ಳೋಣ. ಇವಾಗ ಈ RSI ಇಲ್ವೇ ಇಲ್ಲ ಅಂತ ಅನ್ಕೊಳ್ಳಿ. RSI ಇಲ್ಲ ಅನ್ಕೊಂಡ್ರೆ ಜಸ್ಟ್ ಪ್ಲೈನ್ ಚಾರ್ಟ್, ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು, ಇದಕ್ಕಿಂತ ಫಾಲ್ ಡೌನ್ ಹೋಗುತ್ತೆ ಅನ್ನೋದು ನಮಗೇನು ಪ್ರಿಡಿಕ್ಷನ್ ಇರಲ್ಲ. ಬಟ್ ನಾವು ಒಂದು 30 ಬಿಲೋ ಹೋದ್ರೆ ಓವರ್ ಸೋಲ್ಡ್ ಝೋನ್ ಅಲ್ಲಿ ಇನ್ನೂ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಥಿಂಕ್ ಮಾಡಿದ್ರೆ ಆಬ್ವಿಯಸ್ಲಿ ಇನ್ನ ಕೆಳಗಡೆ ಹೋಗೋ ಪ್ರಾಬಬಿಲಿಟಿನೂ ಇರುತ್ತೆ, ಇಲ್ಲ ರಿಟರ್ನ್ಸ್ ಆಗೋ ಮೊಮೆಂಟಮ್ ಇರುತ್ತೆ. ಬಟ್ ಯಾವ ಕಡೆ ಮೊಮೆಂಟಮ್ ಆಗ್ತಿದೆ ಅನ್ನೋದೊಂದು ಐಡಿಯಾ ಅಂತೂ ನಮ್ಗೆ ಸಿಗುತ್ತೆ. ಸೊ ಆದ್ರಿಂದ RSI ನೋಡಿ, ಇಲ್ಲಿಂದ ಫಾಲ್ ಆಗಿದೆ, ಇಲ್ಲಿಂದ ಫಾಲ್ ಆದ್ಮೇಲೆ ಇಂಡಿಕೇಶನ್ ಏನ್ ತೋರಿಸಿದೆ, ಓವರ್ ಬಾಟ್ ಝೋನ್ಲಿ ರಿಟ್ರೆಸ್ ತಗೊಂಡು ತುಂಬಾ ಬೈಯಿಂಗ್ ಆಗೋಗಿದೆ ಅನ್ನೋ ಇಂಡಿಕೇಶನ್. 70 ಟಚ್ ಆದ್ರೆ ಇದು 70,
ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವಾಗ 70 ಟಚ್ ಆಗಿದೆ, ತುಂಬಾ ಬೈಯಿಂಗ್ ಝೋನ್ ಆಗೋಗಿದೆ ಅಂತ. ಸೊ ಮೋಸ್ಟ್ ಆಫ್ ಬೇರೆಯವ್ರ ಕನ್ಸೆಪ್ಷನ್ಸ್, ನಾನು 60-40 ಯೂಸ್ ಮಾಡ್ತೀನಿ. 60 ಎಬೋವ್ ಹೋದ್ರೆ ಫುಲ್ ಬುಲಿಶ್ ಅಂತ, 40 ಬಿಲೋ ಬಂದ್ರೆ ಕಂಪ್ಲೀಟ್ಲಿ ಬೇರಿಶ್. ಸೊ ನಾನ್ ಸ್ಟಾಪ್ ಆಗಿ ಟ್ರೆಂಡಿಂಗ್ ಆಗಿ ಹೋಗುತ್ತೆ ಅನ್ನೋ ಕಾನ್ಸೆಪ್ಟ್. ಬಟ್ ಇದು 70-30, ಸೊ ಮೋಸ್ಟ್ ಯೂನಿವರ್ಸ್ ಕಾನ್ಸೆಪ್ಟ್, ಎಲ್ಲರಿಗೂ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಹಾಗಾಗಿ ನಾನು ಆ ಲಾಜಿಕ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈಗ ನೋಡಿ, 70 ಟಚ್ ಆಗ್ತದೆ, ನಿಮಗೆ ಮಾರ್ಕೆಟ್ 70 ಝೋನ್ನ ರೆಸ್ಪೆಕ್ಟ್ ಮಾಡ್ತೀವಿ. ಸೊ ನೀವು ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸೆಲ್ ಮಾಡಿದ್ರೆ ಆಬ್ವಿಯಸ್ಲಿ ನೆಕ್ಸ್ಟ್ ಡೇನು ಫಾಲೋ ಆಗಿದೆ, ನೆಕ್ಸ್ಟ್ ಡೇನು ಫಾಲೋ ಆಗಿದೆ. ಪ್ರೈಸ್ ಆಕ್ಷನ್ ಡೌನ್ ಹೋಗ್ತಿದ್ದಂಗೆ ಆರ್ ಎಸ್ ಐನು ಡೌನ್ ಹೋಗ್ತಾ ಇದೆ. ಸೊ ಪ್ರೈಸ್ ಆಕ್ಷನ್ ಇನ್ನೂ ಡೌನ್ ಆಗ್ತದೆ, ಬಟ್ ಆರ್ ಎಸ್ ಐ ಮೇಲ್ ಬರ್ತಾ ಇದೆ. ಸೊ ಇದೇ ಮ್ಯಾಜಿಕ್ ಆರ್ ಎಸ್ ಐದು. ನಿಮ್ಗೆ ಯಾವಾಗ ಸ್ಟ್ರೆಂತ್ ಕಡಿಮೆ ಅಂತ ಫೀಲ್ ಆಗುತ್ತೆ, ಆ ಮೂಮೆಂಟು ಈ ಮಾರ್ಕೆಟ್ ಮೇಲೆ ಹೋಗೋಕೆ ಶುರು ಆಗುತ್ತೆ. ಈಗ ನೋಡಿ, ಈಗ ಜಿಗ್ಜಾಕ್ ಬಂತು, ಓಕೆ ಟ್ರೆಂಡ್ ನಿಂತೋಯ್ತು ಅಂತ ನಾವು ಅನ್ಕೋತೀವಿ. ಮಾರ್ಕೆಟ್ ಅಪ್ ಮೂವ್ಗೆ ಪ್ಲಾನ್ ಮಾಡ್ತಾ ಇದೆ. ಸೊ ಸ್ಲೋ ಆದಷ್ಟು ಇದ್ರ ಸ್ಟ್ರೆಂತ್ ಪಾಸಿಟಿವ್ ಆಗಿ ಹೋಗೋಕೆ, ಪಾಸಿಟಿವ್ ನೆಗೆಟಿವ್ ಫೈಟ್ ನಡೀತಾ ಇರುತ್ತೆ. ಸೊ ಮೂಮೆಂಟಮ್ ಮೇಲ್ಗಡೆ ಹೋಗೋ ಪ್ರಾಬಬಿಲಿಟಿ ಜಸ್ಟ್ ಅನ್ ಇಂಡಿಕೇಶನ್ ಅಷ್ಟೇ. ಇವತ್ತೇ ಹೋಗುತ್ತೆ ಅನ್ನೋದು ಗ್ಯಾರಂಟಿ ಇರಲ್ಲ. ಈಗ ನೋಡಿ, ನೆಕ್ಸ್ಟ್ ಡೇ ಫಾಲ್ ಆಗಿದೆ, ಇಮಿಡಿಯೇಟ್ ರಿವರ್ಸಲ್ ಜಾಸ್ತಿ ಆಗಿದೆ. ಸೊ ಆರ್ ಎಸ್ ಐ ಯಾವ ಕಡೆ ಸ್ಟ್ರೆಂತ್ ಇರುತ್ತೆ ಅನ್ನೋದನ್ನ ತೋರಿಸ್ಕೊಡುತ್ತೆ. ಇವಾಗ ನೋಡಿ, ಬೈಯಿಂಗ್ ಸೈಡ್ ಸ್ಟ್ರೆಂತ್ ಇದೆ, ಬೈಯಿಂಗ್ ಸೈಡ್ ಬೈಯರ್ಸ್ ಫೈಟ್ ಮಾಡ್ತಿದ್ದಾರೆ ಅನ್ನೋದೊಂದು ಇಂಡಿಕೇಶನ್ಗೆ ಇದು ಮೇಲ್ಗಡೆ ಬಂತು. ಸೇಮ್ ನೆಕ್ಸ್ಟ್ ಡೇ ನೋಡಿ, ಮಾರ್ಕೆಟ್ ಫಾಲ್ ಆಗಿದೆ, ಬಟ್ ಆರ್ ಎಸ್ ಐ ಇಲ್ಲಿಂದಾನೇ ಮೇಲ್ಗಡೆ ಹೋಗಕ್ಕೆ ಶುರು ಆಗುತ್ತೆ. ಅದಾದ್ಮೇಲೆ ಮೂಮೆಂಟಮ್ ಮೇಲ್ಗಡೆ ಹೋಗಿದೆ. ಸೊ ಇಂಟ್ರಾಡೇ ವ್ಯೂ ಅಲ್ಲಿ ನಿಮಗೆ ಮಾರ್ಕೆಟ್ ಮೇಲ್ಗಡೆ ಹೋಗೋದು ನಿಮ್ಗೆ ಅಡ್ವಾನ್ಸ್ ಆಗಿ ತಿಳ್ಕೊಬಹುದು ಆರ್ ಎಸ್ ಐ. ಸೊ ಟ್ರೆಂಡ್ ಲೈನ್ ಯಾವ ಕಡೆ ಮೀನ್ಸ್ ಟ್ರೆಂಡ್ ಯಾವ ಸೈಡ್ ಇದೆಯೋ ಆ ಸೈಡ್ಗೆ ಆದಷ್ಟು ಹೋಗ್ತಾ ಇರುತ್ತೆ. ಇಷ್ಟು ಸಿಂಪಲ್ ಥಿಂಗು ಆರ್ ಎಸ್ ಐ. ಸೊ ಟ್ರೆಂಡ್ ಯಾವ ಸೈಡ್ ಹೋಗೋದು ಮೀನ್ಸ್ ಮಾರ್ಕೆಟ್ ಫಾಲ್ ಆಗುತ್ತಾ, ಯಾವ ಪಾಯಿಂಟ್ ಅಲ್ಲಿ ಫಾಲ್ ಆಗುತ್ತೆ, ಜಸ್ಟ್ ಒನ್ ಸಿಂಪಲ್ ಥಿಂಗ್. ಇವಾಗ 70-30 ಬೇಡ, 50-50 ಇಟ್ಕೊಳ್ಳೋಣ. 50-50 ಮಾರ್ಕೆಟೇನೆ 50-50 ಅಲ್ವಾ. ಸೊ ನಾವು 50-50 ಲಾಜಿಕಲ್ಲಿ ನೋಡೋಣ. 50-50 ಲಾಜಿಕ್. ಇವಾಗ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, 50 ಅಬೋ ಮೇಲೆ ಬೈ ಮಾಡಿದ್ರಿ, 1:2 ರೇಷೋ ಬುಕ್ ಮಾಡಿದ್ರಿ, ವೆಯ್ಟ್ ಮಾಡಿದ್ರಿ. ನೆಕ್ಸ್ಟ್ ಸೆಲ್ಗೆ ಬಂತು, 50 ಬಿಲೋ ಸ್ಟಾಪ್ ಲಾಸ್ ಇಟ್ ಆಯಿತು, ಎಗೇನ್ ಸ್ಟಾಪ್ ಲಾಸ್ ಇಟ್ ಆಯಿತು, ಎಗೇನ್ ಬೈಗೆ ಹೋದ್ರಿ, 1:1 ಅಟ್ಲೀಸ್ಟ್ ಏನೋ ಒಂದು ಬುಕ್ ಮಾಡಿದ್ರೆ, ಎಗೇನ್ ಸೆಲ್ ಸಿಗ್ನಲ್ ಸಿಕ್ತು. ಸೆಲ್ ಸಿಗ್ನಲ್ ಸಿಕ್ಕಿದ್ಮೇಲೆ ಮಾರ್ಕೆಟ್ ಫಾಲ್ ಆಗಿದೆ, 1:3-4-5 ಮೇಲೆ ಬುಕ್ ಆಗಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾರ್ಕೆಟ್ ಮೇಲೆ ಓಪನ್ ಆಗಿದೆ, ಬೈ ಮಾಡಿದ್ರಿ, ಸ್ಟಾಪ್ ಲಾಸ್ ಇಟ್ ಆಯಿತು, ರಿವರ್ಸ್ ಬಂತು, ಇಲ್ಲಿ ತಗೊಂಡ್ರಿ, ರಿವರ್ಸಲ್ಲೇ ಹೋಗಿದೆ, ರಿವರ್ಸಲ್ ಫುಲ್ ರಿವರ್ಸ್ ಹೋಗಿದೆ. ಎಗೇನ್ ಇಲ್ಲಿ 940ಗೆ ಬೈ ಮಾಡಿದ್ದೀರಾ, ಮಾರ್ಕೆಟ್ ಬೂಮ್ ಆಗಿದೆ, ಎಗೇನ್ ಇಲ್ಲಿ ಸೆಲ್ ಕೊಟ್ಟಿದ್ದೀರಾ, ರಿವರ್ಸ್ ಬಂದು ಸ್ಟಾಪ್ ಲಾಸ್ ಇಟ್ ಆಗಿದೆ. ಸೊ ಇಷ್ಟು ಸಿಂಪಲ್ ಆರ್ ಎಸ್ ಐ ಯಾವ ಕಡೆ ಹೋಗುತ್ತೆ ಅನ್ನೋದು. ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ, ಏನು ಎಲ್ಲಿ ಎಂಟ್ರಿ ಆಗೋದು, ಎಲ್ಲಿ ಎಕ್ಸಿಟ್ ಆಗೋದು. ಓವರ್ ಆಲ್ ಟೋಟಲ್ ಲಾಜಿಕೇನೆ ಒಂಥರ ಮಿಕ್ಸಪ್ ಆಗಿ ಹೋಗಿರುತ್ತೆ. ಅಂಥವ್ರಿಗೆ ಈ ಪ್ರೈಸ್ ಆಕ್ಷನ್ಸ್ ನೋಡ್ಕೊಂಡು ಟ್ರೇಡ್ ಮಾಡೋಕ್ಕಾಗಲ್ಲ ಅಂದವ್ರಿಗೆ ಆರ್ ಎಸ್ ಐ ಒಂದೊಳ್ಳೆ ಪಾತ್. ಸೊ ನಿಮಗೆ ರೂಟ್ ತೋರಿಸ್ಕೊಡುತ್ತೆ, ಮಾರ್ಕೆಟ್ ಯಾವ ಕಡೆ ಹೋಗ್ತಾ ಇದೆ, ಮಾರ್ಕೆಟ್ ಏನು ಸ್ಟ್ರೆಂತಲ್ಲಿದೆ. ಸೊ ಜಸ್ಟ್ ಲೈಕ್ ಅ ಸ್ಪೀಡ್. ಇವಾಗ ಆರ್ ಎಸ್ ಐ ಬೈಯಿಂಗ್ ಎಬೋ 60, ಸೊ ಅಗ್ರೆಷನ್ ಬೈಯಿಂಗ್ ಅಂತ ಕನ್ಸಿಡರ್ ಮಾಡೋಣ. ಬಿಲೋ 40 ಅಗ್ರೆಷನ್ ಸೆಲ್ಲಿಂಗು. ಸೊ 60-40 ರೇಂಜಲ್ಲಿರೋದು ಎಕನಾಮಿಯಲ್ಲಿ ಓಡಿಸ್ತಾ ಇದೀವಿ. ಬಿಲೋ 40 ಬೈಕ್ ಲ್ಯಾಂಗ್ವೇಜಲ್ಲಿ ಹೋದ್ರೆ 10-40 ಒಳಗಡೆ ಓಡಿಸ್ತಾ ಇದೀವಿ. ಸೊ 40 ಮೇಲೆ ಯಾವಾಗ ಕ್ರಾಸ್ ಆಗುತ್ತೆ, ಮೇಲ್ಗಡೆ ಹೋಗ್ತಿದಂಗೆ ಆರ್ ಎಸ್ ಐ ಫುಲ್ ಬೂಮ್ ಆಗ್ತದೆ. ಸೊ 40 ಕೆಳಗಡೆ ಯಾವಾಗ ಬರುತ್ತೆ, ಸೆಲ್ಲಿಂಗು ಬೂಮ್ ಆಗಿ ಬರುತ್ತೆ. ಸೆಲ್ಲಿಂಗ್ ಎಕ್ಸಾಂಪಲ್ ಕೊಡ್ತೀನಿ. ಸೆಲ್ಲಿಂಗ್ ಎಕ್ಸಾಂಪಲ್ ನೋಡಿ, ಇವಾಗ ನೋಡಿ 40 ಕೆಳಗಡೆ ಬಂತು, ಆರ್ ಎಸ್ ಐ ಫುಲ್ ಝೂಮ್ ಅಲ್ಲಿ ಹೋಗ್ತಾ ಇದೆ. ಸೊ ಮಾರ್ಕೆಟ್ ಯಾವ ಸ್ಟ್ರೆಂತ್ ಅಲ್ಲಿ ಮೂವ್ ಆಗ್ತದೆ, ಈಗ ನಿನ್ನೆ ಫಾಲ್ ಆಯ್ತು, ಇವತ್ತು ಫಾಲ್ ಆಗುತ್ತೆ ಅನ್ನೋದೇನು ಗ್ಯಾರಂಟಿ ಇಲ್ಲ. ಸೊ ಇವತ್ತು ಫಾಲ್ ಆಗುತ್ತೆ ಅನ್ನೋ ಗ್ಯಾರಂಟಿ ಏನಂದ್ರೆ ನಮ್ಗೊಂದು ಬೇಸ್ ಬೇಕು, ಒಂದು ವ್ಯಾಲ್ಯೂಮು, ಒಂದು ವ್ಯಾಲಟಿಲಿಟಿ ಎಲ್ಲ ತಿಳ್ಕೊಬೇಕು ಅಂದ್ರೆ ನಿಮ್ಗೆ ಆರ್ ಎಸ್ ಐ ಸಖತ್ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಬಿಲೋ ನೀವು ಈ ಕ್ಯಾಂಡಲ್ ನೀವು ಎಂಟ್ರಿ ಮಾಡಿದ್ರೆ 1:1 ಅಂತೂ ಮಿಸ್ ಇಲ್ಲ, 1:1 ಅಂತೂ ನಿಮ್ಗೆ ರಿಸ್ಟ್ ರಿವಾರ್ಡ್ ಮ್ಯಾಚ್ ಆಗಿದೆ. ಎಗೇನ್ ಇಲ್ಲಿ ನೋಡಿ, ಇವಾಗ ಮಾರ್ಕೆಟ್ ಬೂಮಲ್ಲಿದೆ,
ಬಿಲೋ 40 ಮೀನ್ಸ್ ಬಿಲೋ 60-40 ಒಳಗಡೆ ರೇಂಜ್ ಎಲ್ಲ ಟ್ರೆಂಡ್ ಆಗಿದೆ. ಬಟ್ ಇಟ್ಸ್ ಪಾರ್ಟ್ ಆಫ್ ಗೇಮ್ ಅಲ್ವಾ. ಸೊ ಎಲ್ಲ ದಿನನೂ ಅದು ಸೈಡ್ ವೇಸೇ ಹೋಗ್ಬೇಕು, ಸ್ಲೋ ಆಗೇ ಹೋಗ್ಬೇಕು ಅಂತ ಏನಿಲ್ಲ. ಸೊ ಅದಾದ್ಮೇಲೆ ನಮಗೆ ಎಂಟ್ರಿ ಸಿಕ್ಕಿದೆ. ಎಂಟ್ರಿ ಆದ್ಮೇಲೆ ಮಾರ್ಕೆಟ್ ಬೂಮ್ ಆಗಿ ಹೋಗಿದೆ. 1:2 1:3 ರೇಷಿಯೋ ಸಿಗ್ದವಂಗೆ ಮೂಮೆಂಟಮ್ ಆಗಿದೆ. ಹೇಗೆ ನೋಡಿ ಇಲ್ಲಿ ಸೆಲ್ಲಿಂಗು ಬಿಲೋ 40 ಝೂಮ್ ಆಗಿ ಹೋಗಿದೆ ನೋಡಿ. ಇಲ್ಲೆಲ್ಲ ಎಂಟ್ರಿ ಆಗೋ ನೆಸೆಸಿಟಿನೇ ಇಲ್ಲ. ಸೊ ನಮ್ಗೆ ಎಲ್ಲಿ ಎಂಟ್ರಿ ಆಗ್ಬೇಕು ಅನ್ನೋದು ಒಂದು ತಿಳ್ಕೊಂಡ್ಬಿಟ್ರೆ ನಮ್ಗೆ ಮಾರ್ಕೆಟ್ ಪ್ರಾಫಿಟ್ ಅನ್ಲಿಮಿಟೆಡ್ ಆಗಿ ಕೊಡೋಕ್ ಶುರು ಮಾಡ್ಬಿಡತ್ತೆ. ನಾವು ಸಿಕ್ಕಲ್ಲಿ ಎಂಟ್ರಿ ಮಾಡಿದಷ್ಟು ನಮ್ಮ ಅಕೌಂಟ್ನ ಬ್ಲೋ ಮಾಡಕ್ಬಿಡತ್ತೆ. ಸೊ ಆದಷ್ಟು ಏನು ಬೇರೆ ಬೇರೆ ಇಂಡಿಕೇಟರ್ಸ್ ಜೊತೆನೂ ಬರ್ತೀನಿ. ಸೊ ಒಂದ್ ಇಂಡಿಕೇಟರ್ ಇಸ್ ಆಲ್ವೇಸ್ ಬೆಸ್ಟ್. ಒಂದು ಇಲ್ಲ ಎರಡು, ಮ್ಯಾಕ್ಸಿಮಮ್ ಮೂರು ಇಂಡಿಕೇಟರ್ಗಿಂತ ಜಾಸ್ತಿ ಹೋಗ್ಬೇಡಿ. ಇದು RSI, ADX ಮತ್ತು ವ್ಯಾಲ್ಯೂಮ್. ಸೊ ಮಾರ್ಕೆಟ್ ಮೂರ್ ಥಿಂಗ್ ತುಂಬಾ ಇಂಪಾರ್ಟೆಂಟ್: ವ್ಯಾಲ್ಯೂಮು, ಮೊಮೆಂಟಮ್, ವಾಲಟಿಲಿಟಿ. ಸೊ ಮಾರ್ಕೆಟ್ ಅಲ್ಲಿ ವ್ಯಾಲಟಿಲಿಟಿ, ವ್ಯಾಲ್ಯೂಮ್, ಮೊಮೆಂಟಮ್ ಇಲ್ಲ ಅಂದ್ರೆ ನೀವು ಯಾವ ಕಡೆಯಿಂದನೂ ಟ್ರೇಡ್ ತಗೊಳಕ್ಕಾಗೋದಿಲ್ಲ. ಸೊ ನಿಮ್ಗೆ ವ್ಯಾಲ್ಯೂಮ್ ಇರಬೇಕು, ಝೂಮ್ ಆಗಿರ್ಬೇಕು, ವಾಲಟಿಲಿಟಿ ಇರಬೇಕು, ಫಾಸ್ಟ್ ಆಗಿ ಬೀಳ್ತಾ ಇರಬೇಕು, ಮೊಮೆಂಟಮ್ ಇರಬೇಕು, ಒನ್ ಸೈಡ್ ಮೊಮೆಂಟಮ್ ಆಗ್ಬೇಕು. ಸೊ ಅದೇನೆ ಟ್ರೇಡ್ ಅಂತ ಅನ್ನೋದು. ಸೊ ನೀವು ಸುಮ್ಮನೆ ಸಿಕ್ಕಲ್ಲಿ 11:30 ಬರ್ತೀರಾ, ಓಕೆ ಏನೋ ಒಂದು RCB ಚೆನ್ನಾಗಿ ಮ್ಯಾಚ್ ಹಾಕ್ದಂಗೆ ಝೂಮ್ ಅಲ್ಲಿ ಟ್ರೇಡ್ ಮಾಡ್ಬಿಡ್ತೀರಿ. ಸೊ ಆ ಥರ ಮಾಡ್ಬಾರ್ದು. ನೀವೇನಾರ ಒಂದು ಕೆಲಸ ಮಾಡಿದ್ರಿ, ಇವಾಗ ಪ್ರತಿ ಒಂದು ಕೆಲಸಕ್ಕೂ ಒಂದು ಲಾಜಿಕ್ ಇರುತ್ತೆ. ಸೊ ನೀವು ಒಂದು ಟ್ರೇಡ್ ತಗೊಳ್ಳೋ ಮುಂಚೆ, ನೀವು ನಿಮ್ಮ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನ ಬಿಟ್ ಮಾಡೋಕ್ಕಿಂತ ಮುಂಚೆ ಯಾವ ಲಾಜಿಕ್ ಮೇಲೆ ನಾವು ಎಂಟ್ರಿ ಮಾಡ್ತಾ ಇದ್ದೀವಿ ಅನ್ನೋದನ್ನ ತಿಳ್ಕೊಳ್ಳಿ. ಸೊ ಆಗ ಖಂಡಿತ ಸಕ್ಸಸ್ಫುಲ್ ಆಗೇ ಆಗ್ತೀರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆದಷ್ಟು ಈ ವಿಡಿಯೋನ ಎಲ್ಲರ ಥರ ಶೇರ್ ಮಾಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸ್ವಲ್ಪ ಸಬ್ಸ್ಕ್ರೈಬರ್ಸ್ನ ಜಾಸ್ತಿ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.